ಸ್ನೇಹಿತರೆ, ಇವತ್ತು ನಾವು ಫ್ರೆಂಡ್ ಆ್ಯಪ್ನ ಒಂದು ಸಂಪೂರ್ಣ ಅಂತ ರಿವ್ಯೂನ ಯಾವ ರೀತಿ ಅನ್ನೋ ಅಂತ ನೋಡೋಣ. ಫ್ರೆಂಡ್ ಆ್ಯಪ್ನ ನಾವು ಯೂಸ್ ಮಾಡಬೇಕಾ ಬೇಡವಾ, ಅಥವಾ ಯಾವ ರೀತಿ ಆ ಒಂದು ಆ್ಯಪ್ ಅನ್ನೋದು ಯೂಸ್ ಮಾಡೋದು ಸೇಫಾ ಅಥವಾ ಸೇಫ್ ಇಲ್ವಾ, ಮತ್ತು ಅದು ಆ ಒಂದು ಫ್ರೆಂಡ್ ಆ್ಯಪ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತು ಅಲ್ಲಿ ಏನೇನು ವಿಷಯಗಳು ಬರುತ್ತೆ ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ. ನೀವು ಆ್ಯಪ್ನ ಯೂಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಅಂದರೆ ನೀವು ಆ ಆ್ಯಪ್ನ ಯೂಸ್ ಮಾಡಬೇಕಾ ಬೇಡವಾ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ವಾಚ್ ಮಾಡಿದ ನಂತರದಲ್ಲಿ ಆ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಫ್ರೆಂಡ್ ಆ್ಯಪ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಅಂದರೆ ಅದರ ಬಗ್ಗೆ ಸಂಪೂರ್ಣವಂತ ಐಡಿಯಾ ನಿಮಗೆ ಬರುತ್ತೆ, ಯೂಸ್ ಮಾಡಬೇಕಾ ಅಥವಾ ಇಲ್ವಾ ಅಂತ. ಮೊದಲನೇದಾಗಿ ಫ್ರೆಂಡ್ ಆ್ಯಪ್ ಅನ್ನೋದು ರಿಯಲ್ ಆ್ಯಪು, ಫೇಕ್ ಅಲ್ಲ ಸ್ನೇಹಿತರೆ. ಆದರೆ ಅದರ ಒಂದು ವರ್ಕಿಂಗ್ ಪ್ರೊಸೀಜರ್ನ ನಾವು ಮೊದಲು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಏನು ಮಾಡುತ್ತೆ ಅಂದರೆ ಇಲ್ಲಿ ಫ್ರೆಂಡ್ ಆ್ಯಪ್ನಲ್ಲಿ ನಾವು ಅಲ್ಲಿ ಫ್ರೆಂಡ್ಸ್ಗಳನ್ನ ಮಾಡ್ಕೋಬಹುದು. ಅಂದರೆ ಫ್ರೆಂಡ್ಸ್ ಜೊತೆಗೆ ಮಾತಾಡಬಹುದು, ಅಂದರೆ ಹುಡುಗಿರ ಜೊತೆಗೆ ಇರ್ಬೋದು ಅಥವಾ ಹುಡುಗರ ಜೊತೆಗೆ ಮಾತಾಡ್ಬೋದು. ಆದರೆ ಇಲ್ಲಿ ವಿಷಯ ಏನು ಅಂದರೆ ನಾವು ಹುಡುಗರು ಅಲ್ಲಿ ಆ ಒಂದು ಆ್ಯಪ್ನ ಯೂಸ್ ಮಾಡಿಬಿಟ್ಟು ಅಲ್ಲಿ ಬೇರೆ ಹುಡುಗಿಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಮಾತಾಡಬೇಕು ಅಂದರೆ ದುಡ್ಡನ್ನು ನಾವು ಪೇ ಮಾಡಬೇಕಾಗುತ್ತೆ. 1 ನಿಮಿಷಕ್ಕೆ ಎಷ್ಟು ಅಂತ ದುಡ್ಡನ್ನು ಪೇ ಮಾಡಬೇಕಾಗುತ್ತೆ. ನಂತರದಲ್ಲಿ ಹುಡುಗಿರು ಅಲ್ಲಿ ಮಾತಾಡೋದಕ್ಕೆ ಅವರು ದುಡ್ಡನ್ನು ತಗೋತಾರೆ ಸ್ನೇಹಿತರೆ. ಅಂದರೆ ಹುಡುಗರು ದುಡ್ಡನ್ನು ಪೇ ಮಾಡ್ತಾರೆ, ಹುಡುಗಿರು ಅದರಲ್ಲಿ ನಾವು ಹುಡುಗಿರು ಮಾತಾಡೋದಕ್ಕೆ ದುಡ್ಡನ್ನು ತಗೋತಾರೆ. ಅಂದರೆ ಇವರಿಬ್ಬರ ನಡುವೆ ಅದು ಕಮಿಷನನ್ನು ಆ ಒಂದು ಆ್ಯಪ್ನವರು ತಗೋತಾರೆ. ಈ ರೀತಿ ಅದೊಂದು ವರ್ಕಿಂಗ್ ಮಾಡ್ತಾ ಇರುತ್ತೆ. ಅಂದರೆ ಕೆಲವು ಹುಡುಗರು ಅಲ್ಲಿ ಏನಾದರೂ ಯಾರ್ದಾರ್ದು ಜೊತೆಗೆ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಯಾರು ಕೂಡ ಫ್ರೆಂಡ್ಸ್ ಇರಲ್ಲ ಮಾತಾಡೋದಕ್ಕೆ. ಅಂಥ ಸಮಯದಲ್ಲಿ ಅವರು ಆ ಒಂದು ಆ್ಯಪ್ನಲ್ಲಿ ಹೋಗ್ಬಿಟ್ಟು ಅವರೊಂದಿಗೆ ವಿಡಿಯೋ ಕಾಲ್ ಮಾಡ್ಬೋದು ಅಥವಾ ವಾಯ್ಸ್ ಕಾಲ್ ಮಾಡ್ಬೋದು. ಈ ರೀತಿ ಆ ಒಂದು ಆ್ಯಪ್ ಅನ್ನೋದು ವರ್ಕ್ ಮಾಡುತ್ತೆ. ಅಂದರೆ ಆ ಹುಡುಗರಿಗೆ ಆ ಒಂದು ಹುಡುಗಿಯರ ಒಂದು ಪ್ರೊಫೈಲ್ಗಳನ್ನ ಸಜೆಸ್ಟ್ ಮಾಡುತ್ತೆ. ಆ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹುಡುಗರು ಆ ಒಂದು ಕಾಲ್ ಕನೆಕ್ಟ್ ಮಾಡಬೇಕಂದ್ರೆ ದುಡ್ಡನ್ನು ಪೇ ಮಾಡಬೇಕಾಗುತ್ತೆ. ಆ ದುಡ್ಡಲ್ಲಿ ಆ ಹುಡುಗಿಯರಿಗೆ ಆ ಏನು ಕನೆಕ್ಟ್ ಆಗಿಬಿಟ್ಟು ಮಾತಾಡಿರ್ತಾರೆ, ಆ ಒಂದು ದುಡ್ಡನ್ನು ಹುಡುಗಿಯರಿಗೆ ಕೊಟ್ಬಿಟ್ಟು ಅದರಲ್ಲಿ ನಡುವೆ ಕಮಿಷನ್ನ ಆ ಆ್ಯಪ್ ಅನ್ನೋದು ತಗೊಳುತ್ತೆ. ಅಂದರೆ 1 ನಿಮಿಷಕ್ಕೆ ಇಷ್ಟು ಅಂತ ಆ ಹುಡುಗಿಯರಿಗೆ ಅದು ಕೊಡುತ್ತೆ. ನಂತರದಲ್ಲಿ ಉಳಿದಿರುವಂಥ ಕಮಿಷನ್ನ ತಾನು ತಗೊಳುತ್ತೆ. ಈ ರೀತಿ ಆ ಒಂದು ಆ್ಯಪ್ ಅನ್ನೋದು ವರ್ಕ್ ಮಾಡುತ್ತೆ. ನಂತರದಲ್ಲಿ ಆ ಆ್ಯಪ್ನ ಪ್ರೊಫೈಲ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಯಾವ ರೀತಿ ಆ ಇಂಟರ್ಫೇಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅಲ್ಲಿ ಆ ಆ್ಯಪ್ನ ಯೂಸ್ ಮಾಡೋದಕ್ಕೆ ನಾವು ದುಡ್ಡನ್ನು ಪೇ ಮಾಡಲೇಬೇಕಾಗುತ್ತೆ. ದುಡ್ಡು ಇಲ್ಲದೆ ಅದು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅದನ್ನು ಆ ಆ್ಯಪ್ನ ಎಂಥವ್ರು ಯೂಸ್ ಮಾಡ್ಬೋದು ಅಂದರೆ ಯಾವುದೇ ರೀತಿಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ಲ, ಅಥವಾ ನಮಗೆ ಮಾತಾಡಲೇಬೇಕು ಅಂತ ಅನಿಸ್ತಾ ಇರುತ್ತೆ, ಒಬ್ಬರು ತುಂಬಾ ಮಾತಾಡಲೇಬೇಕು, ಯಾರು ಇಲ್ಲದೆ ಇದ್ದರೂ ಕೂಡ ಯಾರಾದ್ರೊಂದಿಗೆ ನಾವು ಮಾತಾಡಿದಾಗಲೇ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಅನ್ನೋದಾದರೆ ಆ ಆ್ಯಪ್ನವರು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಆ ಆ್ಯಪ್ನಲ್ಲಿ ನಾವು ಸುಮ್ಮನೆ ಟೈಮ್ ಹಾಗೂ ಮನಿ ವೇಸ್ಟ್ ಅಂತ ಅನ್ಕೋಬೋದು. ಯಾಕೆಂದರೆ ಅಲ್ಲಿ ಮಾತಾಡೋದಕ್ಕೆ ಬಂದಿರುವಂಥ ಹುಡುಗಿರು ಅಥವಾ ಹುಡುಗರು ಇರ್ಬೋದು, ಹುಡುಗಿರು ಅಲ್ಲಿ ನಮ್ಮ ಜೊತೆಗೆ ಏನು ಸ್ನೇಹಿತರು ಮಾತಾಡ್ತಾರೆ, ಅವರು ಕೇವಲ ದುಡ್ಡಿಗೋಸ್ಕರ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ. ನಮಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಸಿಗೋದಿಲ್ಲ. ಅದರ ಬದಲಾಗಿ ನಾವು ಬೇರೆ ಕಡೆ ಹೊರಗಡೆ ಫ್ರೆಂಡ್ಶಿಪ್ನ ಮಾಡಿದರೆ ನಮಗೆ ತುಂಬ ಜನ ಸ್ನೇಹಿತರು ಸಿಗಬಹುದು. ನಮ್ಮ ಒಂದು ಮನಸ್ಸು ಅಥವಾ ನಮ್ಮ ಒಂದು ಏನೊಂದು ಪ್ರಾಬ್ಲಮ್ಸ್ ಇರುತ್ತೆ, ನಮ್ಮ ಮನಸ್ಸಂತೂ ಹಗರ ಆಗ್ಬೋದು. ಆದರೆ ಅಲ್ಲಿ ಬಂದಿರುವಂಥ ಸ್ನೇಹಿತರೆಲ್ಲರೂ ಕೂಡ ದುಡ್ಡಿಗೋಸ್ಕರ ಮಾತಾಡ್ತಿರ್ತಾರೆ. ಅದಕ್ಕಾಗಿ ನಾವು ಅಲ್ಲಿ ಯಾವುದೇ ರೀತಿಯಲ್ಲಿ ಅದು ನಮಗೆ ಟ್ರಸ್ಟೆಡ್ ಅಂತ ಅನ್ನೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಆ ಆ್ಯಪ್ನ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂತ ನಾವು ಮೊದಲು ನೋಡೋಣ. ಇಲ್ಲಿ ಫ್ರೆಂಡ್ ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇಂಟರ್ಫೇಸ್ ಇರುತ್ತೆ, ಮತ್ತು ಅಲ್ಲಿ ಯಾವ ರೀತಿ ಕನೆಕ್ಟ್ ಆಗಬಹುದು ಅಂತ ಸಂಪೂರ್ಣವಾಗಿ ಯಾವ ರೀತಿ ಮೊದಲು ನೀವು ಆ್ಯಕ್ಟಿವೇಷನ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು. ನನ್ನ ಫೋನ್ ನಂಬರ್ ಆಲ್ರೆಡಿ ತೊಗೊಂಡಿದೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೇರವಾಗಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಒಂದು ಫೋನ್ ನಂಬರ್ ಇಲ್ಲಿ ಕೇಳುತ್ತೆ, ಫೋನ್ ನಂಬರ್ನ ಹಾಕಿಬಿಟ್ಟು ನೀವು OTP ಮೂಲಕ ಲಾಗಿನ್ ಮಾಡ್ಕೋಬೋದು. ನಂತರದಲ್ಲಿ ಪ್ರೊಫೈಲ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಿಕ್ ನೇಮು ಹಾಗೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಡೇಟ್ ಆಫ್ ಬರ್ತನ್ನ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ನಮ್ಮ ಹೆಸರು ಹಾಗೂ ನಮ್ಮ ಒಂದು ಇಲ್ಲಿಂದ ನಮ್ಮ ಜೆಂಡರ್ ನಾವು ಮೇಲ್ ಅಥವಾ ಫೀಮೇಲ್, ಐ ಆಮ್ ಗರ್ಲ್, ಐ ಆಮ್ ಬಾಯ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರದಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ ಇದೆ ಸ್ನೇಹಿತರೆ, ನಾವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ನೋಡಿ ಕ್ಯಾಲೆಂಡರ್ ಮೂಲಕ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಕಂಟಿನ್ಯೂ ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಸಬ್ಮಿಟ್ ಮಾಡಿದ ನಂತರದಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಯಾವ ರೀತಿ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ನಂತರದಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕನ್ನಡವನ್ನು ಸೆಲೆಕ್ಟ್ ಮಾಡ್ತೀನಿ. ಕನ್ನಡವನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಾನು ಯಾವುದೇ ಹುಡುಗಿಗೆ ಕೆಟ್ಟ ಪದ ಬರೆದರೆ ನಾನು ಪೊಲೀಸ್ ಕ್ರಮಕ್ಕೆ ಜವಾಬ್ದಾರನಾಗಿರುತ್ತೇನೆ ಅಂತ ಒಂದು ಏನಿದೆ ಅಂದರೆ ನಾವಿಲ್ಲಿ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಈ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡೋದ್ರ ಮೂಲಕ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಭಾಷೆಯನ್ನು ಸೆಟ್ ಮಾಡಿ ಅಂತ ಅಥವಾ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಸೆಟ್ ಆ್ಯಪ್ ಲ್ಯಾಂಗ್ವೇಜ್ ಅಂತ.
ನಂತರದಲ್ಲಿ ನೋಡ್ಬೋದು ನೇರವಾಗಿ ಈ ಒಂದು ಮೆನು ಈ ರೀತಿ ಓಪನ್ ಆಗಿದೆ. ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಫ್ರೀ 5 ಮಿನಿಟ್ಸ್ ಟ್ರೈನಿಂಗ್ ಆಫ್ಟರ್ ಫಸ್ಟ್ ಪೇಮೆಂಟ್ ಅಂತ ಬರ್ತಾ ಇದೆ. ಅಂದರೆ ನೀವು ಫಸ್ಟ್ ಪೇಮೆಂಟನ್ನು ಮಾಡಲೇಬೇಕು. ಅಂದರೆ ತುಂಬ ಜಾಸ್ತಿ ಇರಲ್ಲ ಸ್ನೇಹಿತರೆ, 49 ರೂಪಾಯಿ ಪೇಮೆಂಟ್ ತೋರಿಸ್ತಾ ಇದೆ. ಅಂದರೆ ಎಲ್ರಿಗೂ ಕೂಡ ಎಟ್ಕೋ ಹಾಗೆ ತುಂಬ ಕಡಿಮೆ ಅಮೌಂಟ್ನಿಂದ ಇದು ಒಂದು ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟನ್ನು ಮಾಡ್ಬೋದು. ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ 90 ಕಾಯಿನ್ಸು 49 ರೂಪಾಯಿ ಅಂತ ಹೇಳ್ತಾ ಇದೆ. ಅದ್ರ ಮೇಲೆ ಪೇ ಆನ್ ಆ್ಯಪ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಗೂಗಲ್ ಪೇನೋ ಅಥವಾ ಫೋನ್ಪೇನೋ ಅಥವಾ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯಾವುದೇ ವಿಧಾನದ ಮೂಲಕ ನೀವು ಪೇಮೆಂಟನ್ನು ಮಾಡಿಬಿಟ್ಟು ನೀವು ಆ್ಯಪ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಈ ರೀತಿ ಆ್ಯಪ್ ಅನ್ನೋದು ವರ್ಕ್ ಆಗುತ್ತೆ. ಇದರಲ್ಲಿ ಇದು 100% ಸೇಫ್ ಇದೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಹುಡುಗಿರಿಗೂ ಇರ್ಬೋದು ಅಥವಾ ಹುಡುಗರಿಗಿರ್ಬೋದು ಸೇಫ್ ಇದೆ. ಹುಡುಗಿರಿಗೂ ಕೂಡ ಇದು ಪಾಕೆಟ್ ಮನಿನ ಅರ್ನ್ ಮಾಡೋದಕ್ಕೆ ಕೂಡ ಅವಕಾಶ ಕೊಡುತ್ತೆ. ಹಾಗೆ ಅದೇ ರೀತಿ ಹುಡುಗರು ಮಾತಾಡೋದ್ರಿಂದ ಇಲ್ಲಿ ಹುಡುಗರು ಮಾತಾಡಬೇಕು ಅಂದರೆ ದುಡ್ಡು ಕೊಡಲೇಬೇಕು. ಅದರಲ್ಲಿ ಹುಡುಗರಿಗೆ ದುಡ್ಡನ್ನು ಅರ್ನ್ ಮಾಡುವಂಥ ಅವಕಾಶಗಳು ಇರೋದಿಲ್ಲ, ಕೇವಲ ಹುಡುಗರಿಗೆ ಮಾತ್ರ ಇರುತ್ತೆ. ಈ ರೀತಿ ಒಂದು ಆ್ಯಪ್ನ ಒಂದು ಪ್ರೋಗ್ರಾಮ್ ಇಲ್ಲಿ ಒಂದು ರನ್ ಆಗ್ತಾ ಇರುತ್ತೆ. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್